வீடுகளை அவர்களுக்கே சொந்தமாக்கு. பெங்களூர் குப்பையை தங்கவயல் கொட்ட வேண்டாம். பெங்களூர் குப்பையை தங்கவயல் கொட்ட வேண்டாம். பெங்களூர் தங்கவயல் நகரை குப்பைமயமாக்காது. தங்கவயலை குப்பைமயமாக்காது. புதிய தொழிற்சாலை ஏற்படுத்து. தங்கவயல் வாலிபர்களுக்கு புதிய தொழிற்சாலை ஏற்படுத்து. வேலை வசதி ஏற்படுத்து. எருகோல் ப்ராஜெக்டில் தங்கவயலை இணைத்திடு. எருகோல் ப்ராஜெக்டில் தங்கவயலை இணைத்திடு. லாயக்கில்லாத மாநில அரசு ஒழிக. மாநில அரசு ஒழிக. காங்கிரஸ் மாநில அரசு ஒழிக. இன்குலாப் ஜிந்தாபாத். இன்குலாப் ஜிந்தாபாத். சிபிஐஎம் ஜிந்தாபாத். சிபிஐஎம் ஜிந்தாபாத். சிபிஐஎம் போராட்டம் ஓங்குக. பெங்களூர் குப்பையை தங்கவயல் கொட்டுவதை அனுமதிக்க மாட்டோம். பெங்களூர் குப்பையை தங்கவயல் கொட்டுவதை அனுமதிக்க மாட்டோம். தங்கவயல் நகரை குப்பைமயமாக்காதே. தங்கவயலை குப்பை நகரமாக மாற்றாதே. தொழிலாளர்களுக்கு கிடைக்க வேண்டிய நிலுவைப் பணத்தை உடனே வழங்கு. காலில் வசிக்கும் வீடுகளை அவர்களுக்கே சொந்தமாக்கு. குடிநீர் வசதி ஏற்படுத்து. தேர்ந்தெடுக்கப்பட்ட சட்டமன்ற உறுப்பினரே குடிநீர் வசதி ஏற்படுத்து. தங்கவயல் எம்எல்ஏ தங்க நகரை குப்பைமயமாக்காதே. எம்எல்ஏ குப்பையை தங்கவயல் கொட்டாதே. குப்பையை தங்கவயல் கொட்டுவதை வன்மையாக கண்டிக்கின்றோம். சிபிஐஎம் ஜிந்தாபாத். சிபிஐஎம் ஜிந்தாபாத். இன்குலாப் ஜிந்தாபாத். இன்குலாப் ஜிந்தாபாத். சிபிஐஎம் நியாயமான போராட்டம் ஓங்குக. பெங்களூருக்கு தேங்கி கிடக்கும் குப்பைகளை தங்கவயலில் கொட்டாதே. மாநில மாநில அரசு தங்கவயலில் குப்பைகளை கொட்டாதே. லாயக்கில்லாத தாசில்தாரை அனுமதிக்காதே. லாயக்கில்லாத தாசில்தாரை அனுமதிக்காதே. மாவட்ட கலெக்டரை என்ன செய்து கொண்டிருக்கிறாய்? இன்குலாப் ஜிந்தாபாத். இன்குலாப் ஜிந்தாபாத். ಐಡೆಂಟಿಫೈ ಮಾಡಿದ್ದಾರೆ. ಡಿಸಿ ಮುಖಾಂತರ ಈ ಸ್ಟೇಟ್ಮೆಂಟ್ಗಳೆಲ್ಲ ನಾವು ನೋಡಿದ್ದೀವಿ. ಅದನ್ನ ನಾವು ಸಿಪಿಎಂ ಪಕ್ಷದಿಂದ ಒಂದ್ ಕಡೆ ಖಂಡಿಸ್ತಾ ಇದ್ವಿ. ಇನ್ನೊಂದು ವೆಲ್ಕಮ್ ಮಾಡೋ ವಿಷಯ ಏನಂದ್ರೆ, ನಿಮ್ಮ ಮುಖಾಂತರ ನಮ್ಗೆ ಇದಕ್ಕೆ ಕೆಲವು ದಿನಗಳ ಹಿಂದೆ ದಲಿತರ ಹೋರಾಟ ಆದಾಗ ನೀವು ಆಶ್ವಾಸನೆ ಕೊಟ್ಟಿದ್ದೀರಾ ಆ ತರ ಏನಿಲ್ಲ ಅಂತ. ಇದು ನಮ್ಮ ಡಿಸಿ ಮುಖಾಂತರ ಅವ್ರ ಬಾಯಲ್ಲಿ ಬರ್ಬೇಕೆಂಬುದು ನಮ್ಮ ಬೇಡಿಕೆ ಆಗಿದೆ. ಒಂದು ಇನ್ನೊಂದು, ಇದು ಅನ್ಸೈಂಟಿಫಿಕ್. ಒಂದು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಇಷ್ಟೆಲ್ಲ ಚಿನ್ನ, ತರಕಾರಿಗಳು, ಆರ್ಟಿಕಲ್ಚರ್ ಇದ್ರಲ್ಲೆಲ್ಲ ಎಷ್ಟು ಒಂದು ಕೊಡುಗೆ ಇದೆ. ಈವನ್ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೂಡ ನಮ್ಮ ಜಿಲ್ಲೆಯವರೇ. ಇಷ್ಟು ಇರುವಾಗ ಆ ಕಸವನ್ನು ತಗೊಂಡು ಇಲ್ಲಿ ಯಾಕೆ ಅವರು ಪ್ರಯತ್ನಗಳು ಮಾಡ್ತಾರೆ? ನಮ್ಗೇನ್ ಡೇಂಜರ್ ಕಾಣಿಸ್ತಾ ಇದೆ ಅಂತೆ. ಇದಕ್ಕೆ ಮುಂಚೆ ಕೂಡ ಕೂಡಂಗುಲು ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಇಲ್ಲಿ ತರ್ತೀವಿ ಅಂತ ಹೇಳಿದ್ರು, ಬೆಂಗಳೂರು ವೇಸ್ಟ್ ಅನ್ನ ಇಲ್ಲಿ ತರ್ತೀವಿ ಅಂತ ಹೇಳಿದ್ರು. ಇದು ಯಾವ ತರ ಅವರು ಡಿಸಿಷನ್ ಮಾಡ್ತಾರೆ, ಇಲ್ಲ ಜನಪ್ರತಿನಿಧಿಗಳಿಗೆ ಇದು ಗೊತ್ತಾಗತ್ತಾ, ಇಲ್ಲ ಜಿಲ್ಲಾಡಳಿತನೇ ಡಿಸಿಷನ್ ತಗೊಳುತ್ತಾ, ಅದು ಒಂದು ನಮ್ಗೆ ಡೌಟ್ ಇದೆ. ಇನ್ನೊಂದು ನಮ್ಮ ಬೇಡಿಕೆಗಳು ಇದೆ. ಇವಾಗ ಬಿಜೆಎಂಎಲ್ ಕಡೆ ಒಂದು 14,000 ಮನೆಗಳಲ್ಲಿ ಮೇಜರ್ ಆಗಿ 99% SC/ST ಪಾಪ್ಯುಲೇಷನ್. ನಮಗೆ ಒಂದು ಚೂರು ಭೂಮಿ ಇಲ್ಲ ಅಲ್ಲಿ ವಾಸ ಮಾಡಕ್ಕೆ. ಯಾವಾಗ ಖಾಲಿ ಮಾಡ್ತಾರ ಅದ್ರ ಡೇಂಜರ್ ಎಲ್ಲ ಇದೆ. ಅದನ್ನ ಐಡೆಂಟಿಫೈ ಮಾಡಿ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಅದು ಏನೋ ಸೆಕ್ಷನ್ಸ್ ಎಲ್ಲ ಇದೆ. ಅದ್ರ ಮುಖಾಂತರ ನಮ್ಗೆ ಅಲ್ಲಿ ಮನೆ ಸ್ವಂತ ಕೊಟ್ಟರೆ ಚೆನ್ನಾಗಿರುತ್ತೆ. ಕಾಂಟ್ರಾಕ್ಟ್ ವರ್ಕರ್ಸ್ ನೀವು ಬರಕ್ ಮುಂಚೆ ಕೂಡ ಇಲ್ಲಿರುವ ತಹಸೀಲ್ದಾರ್ ಹತ್ರ ಮಾತಾಡಿ ಆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಅಲ್ಲಿ ಪರ್ಮನೆಂಟ್ ಮಾಡಬೇಕು. ಕೋರ್ಟ್ ಕೂಡ ಅದನ್ನ ಸ್ಟೇ ಮಾಡಿದೆ, ಅವರ BML ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ ಅಂತ. ನೀವು ದಯವಿಟ್ಟು ಆಸ್ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ನೀವು ಅದರಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿರುವ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಪರ್ಮನೆಂಟ್ ಜಾಬ್ ಕೊಡೋಕೆ ನೀವು ಪ್ರಯತ್ನ ಮಾಡಿ. ಕುಡಿ ನೀರು ನಮ್ಮ KGF ಇಷ್ಟು ದೊಡ್ಡ ತಾಲೂಕು, ಫಸ್ಟ್ ಕುಡಿಯೋ ನೀರು ಕರೆಂಟ್ ಎಲ್ಲ ಇದ್ದಿದ್ದ ತಾಲೂಕು ನಮ್ಮ ತಾಲೂಕು. ಇವಾಗ ಕುಡಿಯೋ ನೀರಿಲ್ಲ. ಬೋರ್ವೆಲ್ ನೀರಿದೆ, ಟ್ಯಾಂಕು ಇಲ್ಲ, ಕ್ಯಾನ್ಗಳ. ಇಲ್ಲಿ ಪಕ್ಕದಲ್ಲಿ ಬ್ಯಾತ್ಮಂಗ್ಲ ನೀರಿಂದ ನಮ್ಗೆ ನೀರು ಸಿಗ್ತಾ ಇತ್ತು ಇಡೀ ತಾಲೂಕಿಗೆ. ಇಲ್ಲಿ ಎರಗೋಲು ಪ್ರಾಜೆಕ್ಟ್ ಮಾಡಿದ್ರು ಮೇಡಮ್. ಇಲ್ಲಿಂದ ಒಂದು 8 ಕಿಲೋಮೀಟರ್
ಇದು ಈ ನೀರನ್ನ ನಮ್ಮ ತಾಲೂಕಿಗೆ ನಮ್ಮ ಸಿಟಿಗೆ ಇಲ್ಲ, ದೂರ ಇರುವ 30 ಕಿಲೋಮೀಟರ್ ದೂರ ಹೋಗುತ್ತೆ, ಅಲ್ಲೂ ಹೋಗ್ಲಿ, ನಮ್ಗೆ ಬರೋದ್ರಲ್ಲಿ ಯಾಕೆ ಇದು ಒಂದು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಇಂದ ನಮ್ಗೆ ಯಾಕೆ ಒಂದು ಅನ್ಯಾಯ ನಡೀತಾ ಇದೆ ಎಂಬುದು. ನೀವು ಇಂಡಸ್ಟ್ರೀಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ, ಅದರಲ್ಲಿ ಪ್ರಾರಂಭ ಮಾಡಬೇಕು. ನಾವು ಕೊಟ್ಟಿರುವ ಈ ಮೆಮೊರಾಂಡಮ್ ನಲ್ಲಿ ತ್ಯಾಜ್ಯ ಬೇಡ, ಕಸ ಬೇಡ, ಒಂದು ಇನ್ನೊಂದು ಈ ಬೇಡಿಕೆಗಳು ನಮ್ಗೆ ನೆರವೇರಬೇಕು ಎಂಬುದು ನಮ್ದು. ದಯವಿಟ್ಟು ತಾವು ಒಂದೆರಡು ಮಾತಾಡ್ಬೇಕು. ಅದರಲ್ಲಿ ಲಗತ್ತಿಸಿದೀವಿ ಅಂತ ಪ್ಯಾಂಪ್ಲೆಟ್ ಅನ್ನು ಹಾಕಿದ್ದೀವಿ. ಸೊ ನೀವೇ ಹೇಳಿದ್ರಿ ಈಗಾಗ್ಲೇ ಈ ಪ್ರಕರಣ ಏನು BBMPಗೆ ತ್ಯಾಜ್ಯ ಜಾಗ ಕೊಡ್ತೀವಿ ಅನ್ನೋದನ್ನ ಇತ್ತು ಪ್ರಸ್ತಾವನೆ ಅಂತ ಹೇಳ್ತಾ ಇದ್ರೆ, ಬಟ್ ರೈಟಿಂಗ್ ಅಲ್ಲಿ ಯಾವತ್ತೂ ಅದು ನಮ್ಗೆ ಬಂದಿರ್ಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದಲ್ಲಿ ಅದ್ರ ಜಾಗ ನೋಡು ಅಂದಾಗ ಆ ಜಾಗ ಅವ್ರಿಗೆ ಹೇಳಿದಾಗ ಬಂದು ನೋಡ್ಕೊಂಡು ಹೋಗಿದ್ರು ನಿಜ ಅವರು. ಬಟ್ ಯಾವುದೇ ಕಾರಣಕ್ಕೂ ರೈಟಿಂಗ್ ಅಲ್ಲೂ ಬಂದಿಲ್ಲ, ಬರೋದೂ ಇಲ್ಲ. ಮುಂದಕ್ಕೆ ನೀವು ಏನು ಹೇಳ್ತಾ ಇದ್ದೀರೋ ಈ BBMPಗೆ ನಮ್ಮ ತಾಲೂಕಿನಲ್ಲಿ ಜಾಗ ಕೊಡ್ತೀವಿ ಅನ್ನೋದು ಖಂಡಿತ ಇಲ್ಲದೆ ಇರೋ ಪ್ರಸ್ತಾವನೆ ಅದು. ನೀವು ಇಷ್ಟು ದಿನ ನಾನು 2-3 ಸಲ ಇದ್ರ ಬಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿದಿರಾ, ಅದನ್ನ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನನ್ನೇನೋ ತಂದಿದ್ದೀನಿ, ಕೊಡ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಸರ್ ಅದ್ರ ಬಗ್ಗೆನೆ. ಮತ್ತೆ ನೀವು ಈಗ ಮನೆಗಳ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ನೀವು ಈಗ ಇರೋ ಮನೆಗಳು ಆಲ್ರೆಡಿ BGML ಲ್ಯಾಂಡ್ ಅಲ್ಲಿ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ಇದ್ದಾರೆ ಆ ಮನೆಗಳಿಗೆ ನೀವು ಹಕ್ಕುಪತ್ರ ಕೇಳ್ತಾರೆ? ಹೌದು ಮೇಡಮ್, ಹೌದು. ಅದು ಸೆಂಟ್ರಲ್ ಗವರ್ಮೆಂಟ್. ಸೊ ಅವ್ರಿಗೆ ಬೇಕಾದ್ರೆ ನಾವು ನಮ್ಮ ಕಡೆಯಿಂದ ನಾವು ಅವ್ರಿಗೆ ಪ್ರೆಷರ್ ಹಾಕಿ ಹೇಳ್ಬಹುದು, ನಾನು ಈ ತರ ನಿಮ್ಮಲ್ಲಿ ಫಸ್ಟ್ ಎಲ್ಲ ಕೆಲಸ ಮಾಡ್ತಾ ಇದ್ದವರು, ಸೊ ನೀವು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೊಡಿ ಅಂತ ಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ರೈಟಿಂಗ್ ಅಲ್ಲಿ ನಾನು ಅವ್ರಿಗೆ ಈ ತರ ನನ್ನಲ್ಲಿ ಬಂದು ಮನವಿ ಕೊಟ್ಟಿದ್ದಾರೆ, ಈ ತರ ಇಂಥ ದಿನಾಂಕ ಪ್ರೊಟೆಸ್ಟ್ ಮಾಡಿದಾಗ ಅಂದ್ಬಿಟ್ಟು ನಾನು ಖಂಡಿತ ಅವರಿಗೆ ಅದ್ರ ಬಗ್ಗೆ ನಾನು ಲೆಟರ್ BGML ಅವರಿಗೆ ಬರೀತೇನೆ. ಮತ್ತೆ ಈ BBMPಗೆ ಕಸ ಕೊಡೋ ಜಾಗದ ಬಗ್ಗೆ ಏನ್ ಹೇಳ್ತಾ ಇದ್ರು ಆ ಪ್ರಸ್ತಾವನೆ ಖಂಡಿತ ಇಲ್ಲ, 100% ಇಲ್ಲ. ಅದ್ರ ಬಗ್ಗೆ ನಿಧಾನವಾಗಿ ನೀವು ಇರ್ಬೋದು. ಸರಿ, ಥ್ಯಾಂಕ್ ಯು.